ಭಾರತದಲ್ಲಿ ಮಾರ್ಕೆಟಿಂಗ್ ಬಂದ್ರೆ ಒಂದು ಎಪಿಸೆಂಟರ್ ಅಂತ ತಗೊಂಡ್ರೆ ಬಾಂಬೆ. ಅಲ್ಲೇ ನಡೆಯೋದು, ಅಲ್ಲಿ ಬರೋರು ಕೂಡ ಬಿಗ್ ಸಿಟಿಯಿಂದ ಓದ್ಕೊಂಡು ಬಂದಿರ್ತಾರೆ. ಬಟ್ ನಿಮ್ದು ಸ್ವಲ್ಪ ಡಿಫ್ರೆಂಟ್ ಆದಂಥ ಸ್ಟೋರಿ. ಕರ್ನಾಟಕದ ತುಮಕೂರಿನ ಅಮ್ಮಸಂದ್ರ ಒಂದು ಹಳ್ಳಿಯಿಂದ ಹೋಗ್ತೀರಾ. ಈ ಥರ ಒಂದು ಹಳ್ಳಿಯಿಂದ ಹೋಗಿ ಬಿಗ್ ಸಿಟಿಯಲ್ಲಿ ಕಂಪ್ನಿ ಕಟ್ಟೋದು ಏನಾದರೂ ನಿಮಗೆ ಪ್ರತಿಕೂಲವಾದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾ, ಅಥವಾ ಆಸ್ ಗಾಂಧಿ ಸೇಸ್ ಇಂಡಿಯಾ ಇಸ್ ಇನ್ ವಿಲೇಜಸ್, ಈ ವಿಲೇಜಿಂದ ನಿಮಗೆ ಭಾರತದ ಪರಿಚಯ ಚೆನ್ನಾಗಿ ಸಿಕ್ಕಿ ಅದು ಅನುಕೂಲ ಆಯ್ತಾ, ಹೇಳ್ಬೋದಾ? ಬಹಳ ಒಳ್ಳೆಯ ಪ್ರಶ್ನೆ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೆ. ಮುಂದೆ ಬನ್ನಿ ಪ್ರೇಕ್ಷಕರಿಗೆಲ್ಲ ನನ್ನ ನಮನಗಳು. ಒಂದು ಹೇಳ್ಬೇಕು ಅಂದ್ರೆ, ನಾವು ಬೆಳಿಬೇಕಾದ್ರೆ 80-90 ಇಸ್ವಿನಲ್ಲಿ ಹಳ್ಳಿಯಿಂದ ದಿಲ್ಲಿಗೆ ಅಂತ ಒಂದು ತುಂಬಾ ಪ್ರಚಲಿತವಾದ ಒಂದು ಮಾತಿತ್ತು ಅವಾಗ. ಅದರಲ್ಲಿ ಆದ್ರೆ ನನಗೆ ಇವಾಗ ಅನ್ಸೋದು, ನೀವು ಬಾಂಬೆ ಹೇಳಿದ್ರಿ, ಮುಂಬೈ ಅಂತ ಅನ್ಕೊಳ್ಳೋಣ. ಅದಕ್ಕಿಂತ ನನಗೆ ಒಂದು ಹೆಮ್ಮೆ ಅನ್ಸೋದು, ಮತ್ತೆ ನಮ್ಮೂರಿನ ಎಲ್ಲರಿಗೂ ಒಂದು ಉಪಕಾರವಾದ ಒಂದು ಸ್ಥಿತಿ ಅಂದ್ರೆ, ನಮ್ಮಲ್ಲಿ ಅಲ್ಲಿ ಒಂದು ಕೈಗಾರಿಕಾ ಪ್ರದೇಶ ಅದು ಒಂದು ತುಂಬಾ ಪುಟ್ಟ ಹಳ್ಳಿ ಆದ್ರೂ ಕೂಡ ಬಿರ್ಲಾ ಸಂಸ್ಥೆಯ ಒಂದು ದೊಡ್ಡ ಸಿಮೆಂಟ್ ಫ್ಯಾಕ್ಟರಿ ಇದ್ದಿದ್ರಿಂದ ನಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳು, ಕ್ರಮ ಅಲ್ಲಿ ಎಲ್ಲದೂ ದೊರಕ್ತು. ಅಮ್ಮಸಂದ್ರ ತುಮಕೂರಿಂದ ಒಂದು 50 ಕಿಲೋಮೀಟರ್. ಸೊ ಸುಮಾರು ಇಂಟೀರಿಯರ್, ಹೈವೇ ಕೂಡ ಇಲ್ಲ ಅಲ್ಲಿ. ಹೈವೇಯಿಂದ 8 ಕಿಲೋಮೀಟರ್, ಏನಾದ್ರು ಆಟೋ ಗೀಟೋ ಇಟ್ಕೊಂಡು ಹೋಗ್ಬೇಕಷ್ಟೇ. ಯಾವುದೇ ಬಸ್ ವ್ಯವಸ್ಥೆ ಎಲ್ಲ, ಬೆಳಗ್ಗೆ ಒಂದು ಬರುತ್ತೆ, ಸಾಯಂಕಾಲ ಒಂದು ಬರುತ್ತೆ ಅನ್ನೋ ಅಷ್ಟೇ ಸಣ್ಣ ಪುಟ್ಟ ಹಳ್ಳಿನೇ. ಆದ್ರೆ ಅದು ಒಂದು ಕೈಗಾರಿಕಾ ನಗರ ಅನ್ನಂಗೆ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿದ್ದ ಒಂದು ವ್ಯವಸ್ಥೆ ಮತ್ತೆ ಕ್ರಮ ಏನಿತ್ತು, ನನಗೆ ಚಿಕ್ಕಂದ್ರಿಂದ ಒಂದು ಸಂಸ್ಥೆನ ಯಾವ ರೀತಿ ಕಟ್ಟಬೇಕು ಅನ್ನೋ ಒಂದು ಇಮ್ಯಾಜಿನೇಷನ್ ಏನಿರುತ್ತೆ, ಅದು ನನ್ಗೆ ಆ ಹಳ್ಳಿನಲ್ಲಿ ಸಿಕ್ಬಿಡ್ತು. ಅದು ನನ್ನ ಅದೃಷ್ಟ ಅಂತ ನಾನು ಹೇಳ್ಬೇಕು. ಅದಕ್ಕಿಂತ ಒಂದು ತುಂಬಾ ಅದ್ಭುತವಾದ ವಿಷಯ ಅಂದ್ರೆ, ಅದು ಒಂದು ಮಿನಿ ಭಾರತ. ಸಣ್ಣ ಹಳ್ಳಿ ಆದ್ರೂ ಕೂಡ ಅಲ್ಲಿ ಒಂದು ಕಾರ್ಖಾನೆ ಇದ್ದಿದ್ರಿಂದ ನಮ್ಮ ಎಲ್ಲಾ ರಾಜ್ಯಗಳಿಂದ ಜನ, ಅವರ ವೇಷಭೂಷ, ಅವರ ಸಂಸ್ಕೃತಿ, ಭಾಷೆ, ಎಲ್ಲದರದ ಒಂದು ಪರಿಚಯ ನನಗೆ ನನ್ನ ಚೈಲ್ಡ್ಹುಡ್ ಅಲ್ಲೇ ಆಯ್ತು. ಅದರಿಂದ ನಂದು ಹಳ್ಳಿ ಅನ್ನೋ ಒಂದು ವಿಷಯನ ಅಷ್ಟೊಂದು ಮನಗಟ್ಟು ಮಾಡ್ಕೊಳೋದಿಲ್ಲ. ನನಗೆ ಅದು ಮ್ಯಾಕ್ಸಿಮಮ್ ಏನು ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ನನಗೆ ಆ ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಸಿಕ್ತು. ಅದೊಂದು ನಂಗೆ ಮಾಯಾ ಲೋಕ ತರ ಇತ್ತು. ಅದು ಹಳ್ಳಿಯಲ್ಲಿ ಮಿನಿ ದಿಲ್ಲಿ ಸಿಕ್ಕಿದ್ರಿಂದ ಯಾವುದೇ ರೀತಿಯ ಒಂದು ಇನ್ಹಿಬಿಷನ್ ಅಥವಾ ಒಂದು ಏನೋ ಆತ್ಮವಿಶ್ವಾಸದ ಕೊರತೆ ಇಲ್ಲದಲ್ಲೇ ನಾನು ಹೀಗೆ ಮುಂದುವರಿಯಕ್ಕೆ ಚಾನ್ಸ್ ಆಯ್ತು. ಬಿರ್ಲಾ ಶಾಲೆಯಲ್ಲೇ ಓದಿದ್ದು ನಾನು. 12ನೇ ತರಗತಿವರೆಗೂ ಅಲ್ಲೇ ಓದಿದ್ದು. ನನ್ನ ಇಂಜಿನಿಯರಿಂಗ್ ಪದವಿಗೋಸ್ಕರ ನಾನು ಬೆಂಗಳೂರಿಗೆ ಬಂದೆ. ಮತ್ತೆ ಇನ್ನೊಂದು ಅಲ್ಲಿ ಅಂದ್ರೆ, ಹಳ್ಳಿನಲ್ಲಿ ಈ ತರ ವ್ಯವಸ್ಥೆ ಮತ್ತೆ ಎಲ್ಲ ಅನುಕೂಲಗಳು ಇದ್ರೂ ಕೂಡ ನನಗೆ ನೀವ್ ಹೇಳ್ದಂಗೆ ಈಗ ಅಲ್ಲಿ ಎಲ್ಲರೂ ರೈತರೇ, ಸುತ್ತಮುತ್ತ ಎಲ್ಲ ಹಳ್ಳಿಗಳೇ. ಹಂಗಾಗಿ ಈಗ ನಮ್ಮ ರೂರಲ್ ಏರಿಯಾ ಪರಿಚಯ ಆಗ್ಲಿ, ಅದ್ರದ್ದು ಒಂದು ರೀತಿ ನೀತಿಗಳು ಎಲ್ಲದ್ರದ್ದು ತುಂಬಾ ಚೆನ್ನಾಗಿ ನನಗೆ ಅದ್ರದ್ದು ಸಣ್ಣ ಹುಡುಗರಿಂದ ಗೊತ್ತಿರೋದ್ರಿಂದ, ಮಾರ್ಕೆಟಿಂಗ್ ಅಲ್ಲಿ ಎರಡು ವಿಷಯ. ಒಂದು ಸಂಸ್ಥೆ ಕಟ್ಟೋದು, ಇನ್ನೊಂದು ಮಾರ್ಕೆಟಿಂಗ್. ಈ ಮಾರ್ಕೆಟಿಂಗ್ ಅಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಕನ್ಸ್ಯೂಮರ್ ಅಂಡರ್ಸ್ಟ್ಯಾಂಡಿಂಗ್ ಅಂತೀವಿ. ನಮ್ಮ ಗ್ರಾಹಕರು ಯಾವ ತರ ಯೋಚನೆ ಮಾಡ್ತಾರೆ, ಅವರು ಏನನ್ನ ಖರೀದಿಸ್ತಾರೆ, ಅಥವಾ ಯಾವ ರೀತಿ ಅವ್ರಿಗೆ ಮನವರಿಕೆ ಮಾಡಬೇಕು ಯಾವ್ದಾದ್ರು ಒಂದು ವಿಷಯ ಇದ್ರೆ. ಈ ಒಂದು ಇದರಲ್ಲಿ ನಾವು ಹಳ್ಳಿಯಿಂದ ಪಟ್ಟಣ ಎಲ್ಲಾ ರೀತಿಯ ಜನಗಳನ್ನ ನಾವು ನೋಡಿದ್ಮೇಲೆ, ನಾವು ಈ ಮಾರ್ಕೆಟರ್ಸು ಎಕ್ಸೆಲ್ ಶೀಟ್ ಅಲ್ಲಿ ಎಲ್ಲ ಕೋಹರ್ಟ್ ಅನಾಲಿಸಿಸ್, ಸೆಗ್ಮೆಂಟೇಶನ್ ಮಾಡ್ಕೊಂತೀವಿ. ಇದು ನಮ್ಗೆ ಒಂದು ನಿಜ ನಿತ್ಯದ ಜೀವನದಲ್ಲಿ ತಿಳಿದಿದೆ ಅಂತ ಅನ್ಕೋಬಹುದು.